ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಪಾತಿ ಜೊತೆಗೆ ಒಂದು ಒಳ್ಳೆ ಈರುಳ್ಳಿ ಪಲ್ಯ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡೋದು ಅಂತ. ನೀವು ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಒಂದು ಬಾಣಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ, ಆಮೇಲೆ ಈ ಎಣ್ಣೆ ಕಾದ್ಮೇಲೆ ಚೂರು ಸಾಸಿವೆ, ಆಮೇಲೆ ಒಂದು ಚಮಚ ಅಷ್ಟು ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ. ಈಗ ಕಡಲೆಬೇಳೆ ಉದ್ದಿನಬೇಳೆ ಗರ್ಗರಿ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ತೊಳೆದಿರೋ ಅಂಥ ಕರಿಬೇವು, ಉದ್ದುದ್ದ ಹಚ್ಕೊಂಡಿರೋ ಒಂದು 6-7 ಮೆಣಸಿನ್ಕಾಯಿ, ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಉದ್ದುದ್ದ ಹಚ್ಚಿರೋವಂಥ ಈರುಳ್ಳಿ, ಯಾಕಂದರೆ ಈರುಳ್ಳಿ ಪಲ್ಯ ನೀವು ಉದ್ದುದ್ದನೇ ಹಚ್ಕೋಬೇಕು, ಯಾವಾಗಲೇ ತಿನ್ನೋಕೆ ಚೆನ್ನಾಗಿರೋದು. ಸಣ್ಣಕ್ಕೆ ಹಚ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಈಗ ಒಂಚೂರು ಅರಿಶಿನ ಪೌಡರು, ಆಮೇಲೆ ಒಂದು ರುಚಿಗೆ ಸ್ವಲ್ಪ ಉಪ್ಪು, ಯಾಕೆಂದರೆ ನೀವು ಅರಿಶಿನ ಮತ್ತು ಉಪ್ಪು ಹಾಕಿರೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ, ಅದಕ್ಕೋಸ್ಕರ ನೀವು ಅರಿಶಿನ ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ ಪೂರ ಫ್ರೈ ಆಗಿದೆ. ಇವಾಗ ನೋಡಿ ಅರಿಶಿನ ಉಪ್ಪು ಹಾಕಿರೋದ್ರಿಂದ ಎಷ್ಟು ಬೇಗ ಫ್ರೈ ಆಗಿದೆ. ಈಗ ನಾನು ಸಣ್ಣಕ್ಕೆ ಹಚ್ಚಿರೋವಂಥ ಟೊಮೆಟೊ ಹಾಕ್ಕೋತಾ ಇದ್ದೀನಿ, 2 ಟೊಮೆಟೊ. ಈಗ ಇದು ಈರುಳ್ಳಿ ಜೊತೆನೂ ಸೇರಿ 2 ಫ್ರೈ ಆಗಬೇಕು. ನೋಡಿ ಇವಾಗ ಈರುಳ್ಳಿ ಟೊಮೆಟೊ 2 ಫ್ರೈ ಆಗಿದೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ. ಕೊನೆಗೆ ಸ್ವಲ್ಪ ನಿಂಬೆಹಣ್ಣು, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡ್ತೀರಾ, ಒಂದ್ಸಲಿ ಟ್ರೈ ಮಾಡಿ ಈರುಳ್ಳಿ ಪಲ್ಯನ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಬಿದ್ದರೆ ಅಡುಗೆಗೆ ಒಂಥರ ಟೇಸ್ಟ್ ಬರೋದು, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ. ನೋಡಿ ಈಗ ಈರುಳ್ಳಿ ಪಲ್ಯ ರೆಡಿಯಾಗಿದೆ. ನೋಡಿ ರುಚಿಯಾದ ಈರುಳ್ಳಿ ಪಲ್ಯ ಸೂಪರಾಗಿರುತ್ತೆ. ದೋಸೆ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಪಲ್ಯ, ಚಾಟ್ಸ್ ಎಲ್ಲ ಇದೆ, ನೋಡ್ತಾ ಇರಿ. ಥ್ಯಾಂಕ್ ಯು.